ಆದೇಶ ನಮಗೆ ಅನುಕೂಲ ಆಗಿದೆ. ಕೋರ್ಟ್ಗೆ ತುಂಬ ಧನ್ಯವಾದ ಕೊಡ್ತಾ ಇದ್ದೀವಿ. ನಮ್ಮ ಲೇಔಟ್ನಲ್ಲಿ ರೌಡೀಸ್ ಗುಡ್ಡ ಗಿಡ್ಡಿ ಎಲ್ಲ ಇತ್ತು, ಇಲ್ಲಿ ಎಲ್ಲ ಚಾಕು ತೋರಿಸ್ತಾ ಇತ್ತು. ವಿಶ್ವಭಾರತಿ ಚಾನಲ್ನ ಎಲ್ಲ ವೀಕ್ಷಕರಿಗೆ ಸಬ್ಸ್ಕ್ರೈಬರ್ಸ್ಗೆ ನಮಸ್ಕಾರ. ಬೆಂಗಳೂರು ನಗರ ಯಲಹಂಕ ತಾಲೂಕು ಕೆಂಚೇನಹಳ್ಳಿಯ ಸೈನಿಕ್ ವಿಹಾರ್ ಬಡಾವಣೆಯ ನಿವೇಶನ ಮತ್ತು ಮನೆಗಳು ಜಿಬಿಎ ವ್ಯಾಪ್ತಿಗೆ ಒಳಪಡುತ್ತವೆ. ಜಿಬಿಎ ವ್ಯಾಪ್ತಿಗೆ ಒಳಪಡುವ ಭೂಮಿ ಮತ್ತು ಕೃಷಿ ಜಮೀನುಗಳು ಯಾವುದೇ ರೀತಿಯ ಪರಿವರ್ತನೆ ಆಗಿದ್ದರೂ ಆಗದಿದ್ದರೂ ಅವುಗಳ ಮೇಲೆ ಕಂದಾಯ ಇಲಾಖೆ ಅಧಿಕಾರಿಗಳು ಯಾವುದೇ ಅಧಿಕಾರ ಚಲಾಯಿಸುವಂತಿಲ್ಲ. ಅದು ಜಿಬಿಎ ವ್ಯಾಪ್ತಿಗೆ ಒಳಪಡುತ್ತದೆ. ಆ ಆಸ್ತಿಯ ನಿರ್ವಹಣೆ ಜಿಬಿಎ ಮಾಡುತ್ತದೆ. ಹೈಕೋರ್ಟ್ನ ನ್ಯಾಯಮೂರ್ತಿಗಳಾದ ಡಿ.ಕೆ. ಸಿಂಗ್ ಮತ್ತು ಟಿ.ಎಂ. ನಡಾಫ್ರವರ ವಿಭಾಗೀಯ ಪೀಠದಿಂದ ಈ ಮಹತ್ವದ ಆದೇಶ ಹೊರಬಿದ್ದಿದೆ. ದಶಕಗಳಿಂದ ಸೈಟ್ ಮಾಲೀಕರು ಮತ್ತು ನಿವೇಶನ ಮನೆ ಕಟ್ಟಿಕೊಂಡು ವಾಸ ಮಾಡ್ತಾ ಇದ್ದ ಸೈನಿಕ್ ವಿಹಾರ್ ಲೇಔಟ್ನ ಸಾವಿರಾರು ಜನ ಈ ಹೈಕೋರ್ಟ್ ಆದೇಶದಿಂದ ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದ್ದಾರೆ. ಈ ಬಗ್ಗೆ ಒಂದು ವರದಿ ನಿಮಗಾಗಿ. ಬೆಂಗಳೂರು ಯಲಹಂಕದ ಕೆಂಚೇನಹಳ್ಳಿ ಗ್ರಾಮ ಒಂದು ರೀತಿಯ ಒಳ್ಳೆ ಪರಿಸರ, ಒಳ್ಳೆ ವಾತಾವರಣ, ಹಚ್ಚ ಹಸಿರು, ಇಲ್ಲಿ ನಾವು ಮನೆ ಕಟ್ಕೊಂಡು ಚೆನ್ನಾಗಿ ವಾಸ ಮಾಡ್ಬೋದು ಅಂಥೇಳಿ ಸುಮಾರು 10 ಎಕರೆ ಪ್ರದೇಶದಲ್ಲಿ 250ಕ್ಕೂ ಹೆಚ್ಚು ನಿವೇಶನಗಳನ್ನು ಮಾಡಿಕೊಂಡು ಕೆಂಚೇನಹಳ್ಳಿ ಸರ್ವೆ ನಂಬರ್ 31-33ರಲ್ಲಿ ಈಗ ಬೋರ್ಡ್ ಹಾಕಿದ್ದಾರೆ. ಬೋರ್ಡ್ಗೆ ಸಂಬಂಧಪಟ್ಟಂತೆ ಕೆಂಚೇನಹಳ್ಳಿಯ ಸರ್ವೆ ನಂಬರ್ 33/1, 33/3, 33/5, 34/2 ಹಾಗೆಯೇ 34/3ರಲ್ಲಿ ಚೌಡೇಶ್ವರಿ ವಾರ್ಡ್ ನಂಬರ್ 2 ಅಂದರೆ ಹಳೆ ಹಿಂದೆ ಇರ್ತಕ್ಕಂಥ BBMPಯ ಏನು ಜಾಗ ಇದೆ ಇದಕ್ಕೆ ಸಂಬಂಧಪಟ್ಟಂಗೆ ಒಂದಷ್ಟು ಸಮಸ್ಯೆಗಳಿತ್ತು. ಲೇಔಟ್ ನಿರ್ಮಾಣ ಮಾಡಿದಾಗ ಒಂಥರ ವಾತಾವರಣ ಇತ್ತು. ನಿರ್ಮಾಣ ಮಾಡಿ ನಿವೇಶನಗಳೆಲ್ಲ ಆದಮೇಲೆ ಮನೆಗಳನ್ನು ನಿರ್ಮಾಣ ಮಾಡಿಕೊಂಡು ಸಾವಿರಾರು ಜನ ಇಲ್ಲಿ ವಾಸ ಮಾಡಲಿಕ್ಕೆ ಪ್ರಾರಂಭ ಆದರು. ಹೆಚ್ಚಾಗಿ ಸುಮಾರು 100 ಜನ ಇದರಲ್ಲಿ 70ಕ್ಕೂ ಹೆಚ್ಚು ಸೈನಿಕರು ವಾಸ ಮಾಡ್ತಾ ಇರ್ತಕ್ಕಂಥ ಪ್ರದೇಶ. ಸುಮಾರು ಕೋಟ್ಯಾಂತರ ರೂಪಾಯಿ, ಈಗ ಮಾರ್ಕೆಟ್ ವ್ಯಾಲ್ಯೂ ಸುಮಾರು 300, 400, 500 ಕೋಟಿವರೆಗೂ ಈ ಜಾಗ ಬೆಲೆ ಬಾಳುತ್ತೆ ಅಂತಕ್ಕಂಥ ಮಾಹಿತಿನೂ ಸಹ ಇದೆ. ನಾವು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ ಎಡಭಾಗದಲ್ಲಿ ಈ ಎಲ್ಲ ಪ್ರದೇಶನೂ ಸಹ ಕೆಂಚೇನಹಳ್ಳಿಯ ವಿವಾದಿತ ಪ್ರದೇಶ ಅಂತೇಳಿ ಹೇಳಲಾಗ್ತಾ ಇತ್ತು. ನಂತರ ಅನೇಕ ನೋಟಿಸ್ಗಳನ್ನು ಹಾಕಿದ್ರು. ಈಗ ಮಾಲೀಕರಿಗೆ ಮತ್ತು ಕೊಂಡ್ಕೊಂಡಿರ್ತಕ್ಕಂಥವ್ರಿಗೆ ಸಣ್ಣ ಪುಟ್ಟ ವ್ಯಾಜ್ಯಗಳಾಗಿ ಅದರಲ್ಲಿ ಪಾರ್ಟ್ನರ್ಶಿಪ್ ಇದ್ದು 3-4 ಜನ ಮಾಲೀಕರು ಸಹ ಇದರಲ್ಲಿದ್ದರು. ಆ ನಂತರದಲ್ಲಿ ಮಾಲೀಕರ ನಡುವೆ ಇದ್ದಂಥ ಅಸಮಾಧಾನಕ್ಕೆ ಇಲ್ಲಿ ನಿವೇಶನಗಳನ್ನು ತಗೊಂಡು ಈಗ ಇಡೀ ಜೀವನದಲ್ಲಿ ಉಳಿಸಿ ಹೊಟ್ಟೆಗೆ ತಿನ್ನದೆ ಮೇಷಗಳಿರ್ಬೋದು, ಸೈನಿಕರಿರ್ಬೋದು, ಪೋಸ್ಟ್ ಆಫೀಸಲ್ಲಿ ಕೆಲಸ ಮಾಡ್ತಕ್ಕಂಥ ನಾವು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ. ಇವರು 100 ಜನ ಕಳೆದ 20-25 ವರ್ಷಗಳ ಹಿಂದೆ ಈ ಭಾಗದಲ್ಲಿ ಲೇಔಟ್ ಮಾಡಿದ್ರು ಅಂತೇಳಿ ಮಾಹಿತಿ ಇದ್ದು 100 ಜನ, ಸಾವಿರಾರು ಜನ ಮನೆಗಳು ಕಟ್ಕೊಂಡು ವಾಸ ಮಾಡ್ತಾ ಇದ್ದಾರೆ. ವಾಸ ಇದ್ರೂ ಸಹ ಇದು ನಮ್ಮ ಜಮೀನು ಅಂತೇಳಿ ಲೇಔಟ್ನ ಕೆಲವು ಮಾಲೀಕರು ಮನೆಗಳನ್ನು ಡೆಮಾಲಿಷನ್ ಮಾಡಿ ಅವ್ರ ಕನಸುಗಳನ್ನು ನುಚ್ಚುನೂರು ಮಾಡಿರ್ತಕ್ಕಂಥ ವಿದ್ಯಮಾನಗಳನ್ನು ನಾವು ನೋಡಿದ್ವಿ. ಇದೀಗ ಕೋರ್ಟು ಸಹ ಸಣ್ಣ ಪುಟ್ಟ ಅಸಮಾಧಾನ ಇತ್ತು, ಆ ಅಸಮಾಧಾನಕ್ಕೆ ಸಂಬಂಧಪಟ್ಟಂಗೆ ಕೋರ್ಟಲ್ಲಿ ಪ್ರಕರಣ ದಾಖಲಾಗಿ ಈಗ ಈ ಮನೆಗಳು ಕಟ್ಕೊಂಡು ವಾಸ ಮಾಡ್ತಾ ಇದ್ದಾರೆ ಅಸೋಸಿಯೇಷನ್ನ 100 ಜನ ಅವ್ರ ಪರವಾಗಿ ಆದೇಶ ಮಾಡಿದೆ. ಈ ಸಂಬಂಧ ಮಾತಾಡಲಿಕ್ಕೆ ಇಲ್ಲೊಬ್ಬರು ವಕೀಲರಿದ್ದಾರೆ, ಅವ್ರನ್ನೇ ಮಾತಾಡಿಸ್ತಕ್ಕಂಥ ಪ್ರಯತ್ನ ಮಾಡೋಣ. ಸಾಹೇಬ್ರೆ ನಮಸ್ತೆ. ದೂರ ಏನಾಗಿತ್ತು, ಈಗ ಕೋರ್ಟ್ ನಿಮ್ಮ ಪರ ವಾದ ಮಾಡಿದೆ ಮತ್ತು ಆದೇಶ ಮಾಡಿದೆ? ಸರ್, ಕೋರ್ಟ್ ಈಗ ನಮ್ಮ ಪರವಾಗಿ ಆರ್ಡರ್ ಆಗಿದೆ. ರಿಟ್ ಅಪೀಲ್ ಡಿವಿಷನ್ ಬೆಂಚಲ್ಲಿ ಜಸ್ಟಿಸ್ ಡಿ.ಕೆ. ಸಿಂಗ್ ಮತ್ತು ಜಸ್ಟಿಸ್ ನಡಾಫ್ ಮುಂದೆ ಇವ್ರು ಏನು ಹೇಳಿದ್ದಾರೆ ಅಂದರೆ, ತಹಸೀಲ್ದಾರ್ ಆರ್ಡರ್ ಈಸ್ ನಾಟ್ ಇಂಪ್ಲಿಮೆಂಟೆಡ್, ತಹಸೀಲ್ದಾರ್ ಆರ್ಡರ್ ಈಸ್ ಕ್ವಾಶ್ಡ್. DC ಮಾಡಿದ ಆರ್ಡರು ಅದು DC ಅವರು ಫೇಕ್ ಸಬ್ಮಿಷನ್, ಯಾರು ಸಬ್ಮಿಷನ್ ಮಾಡಿದ್ದು ಫೇಕ್ ಸಬ್ಮಿಷನ್, ಸೀನಿಯರ್ ಕೌನ್ಸಿಲ್ ರವಿಶಂಕರ್ ಫೇಕ್ ಸಬ್ಮಿಷನ್ ಮಾಡೋರೆ. DC 2014 ಆರ್ಡರ್ DC ಮಾಡಿರೋದು. ಆ 2014 ಆರ್ಡರ್ ಇರೋದು DDLR ಪಾಸ್ ಮಾಡಿದ್ದು. DDLRಗೆ ರೈಟ್ಸೇ ಇಲ್ಲ 96 ಪ್ರಕಾರ ಡೆಮಾಲಿಷ್ ಮಾಡೋಕ್ಕೆ. ಸೊ ಅದೇ ಕೋರ್ಟ್ ಅದು ಅಬ್ಸರ್ವೇಷನ್ ಎಲ್ಲ ಮಾಡಿ ನಮ್ಮ ಪರವಾಗಿ ಆರ್ಡರ್ ಮಾಡಿದ್ದಾರೆ. ಏನಂತ ಆರ್ಡರ್ ಮಾಡಿದ್ದಾರೆ? ಈ ತಹಸೀಲ್ದಾರು ಮತ್ತು DC ಆರ್ಡರ್ನ ಕ್ವಾಶ್ ಆಗಿದೆ. ಇದು ನ್ಯೂಸ್ ಪೇಪರ್ ಪಬ್ಲಿಕೇಶನ್ ಎಲ್ಲ ಬಂದಿದ್ದಾರೆ. ರೆವಿನ್ಯೂ ಅಥಾರಿಟೀಸ್ ಹ್ಯಾವ್ ನೋ ಜ್ಯೂರಿಸ್ಡಿಕ್ಷನ್ ಆನ್ ಅಂಡರ್ ದ BBMP ಲಿಮಿಟ್ಸ್ ಸೇಸ್ ಹೈಕೋರ್ಟ್. ಈಗ ಎಷ್ಟು ಜನ ವಾಸ ಮಾಡ್ತಾ ಇದ್ದಾರೆ ಮನೆಗಳು? ಸರ್, ಇಲ್ಲಿ ಟೋಟಲ್ಲು 10 ಎಕರೆಯಲ್ಲಿ 250 ಸೈಟ್ಸ್ ಇದೆ. ಅದರಲ್ಲಿ 250 ಫ್ಯಾಮ್ಲೀಸ್, 250 ಇವರು ಎಲ್ಲ ಸೇರಿ ಈಗ ಇವರು ಮಾಡಿರೋ ಕೆಲಸಕ್ಕೆ ಇವರು ಎಲ್ಲ ಅನುಭವಿಸ್ತಾ ಇದ್ದಾರೆ. ಓಕೆ.
ಈಗ ಮತ್ತೊಬ್ರು ಇಲ್ಲಿ ನೊಂದಂಥವ್ರು ಬೆಂದಂಥವ್ರು ಕಣ್ಣೀರು ಹಾಕಿರ್ತಕ್ಕಂಥ ಹಿರಿಯ ನಾಗರಿಕರಿದ್ದಾರೆ, ಅವ್ರನ್ನೇ ಮಾತಾಡ್ಸೋಣ. ನಿಮ್ಮ ನೋವೇನಾಗಿತ್ತು? ಈಗ ಕೋರ್ಟ್ ಏನು ಆದೇಶ ಮಾಡಿದೆ? ಕೋರ್ಟ್ ಆದೇಶ ನಿಮ್ಗೆ ನೆಮ್ಮದಿ ಕೊಟ್ಟಿದೆಯಾ? ಹಾಂ ಸರ್, ಇದು ಕೋರ್ಟ್ ಆದೇಶ ನಮಗೆ ಅನುಕೂಲ ಆಗಿದೆ. ಕೋರ್ಟ್ಗೆ ತುಂಬ ಧನ್ಯವಾದ ಕೊಡ್ತಾ ಇದ್ದೀರಿ. ನಮ್ಮ ಲೇಔಟ್ನಲ್ಲಿ ರೌಡಿ ಗುಂಡಾಗಿಡ್ದು ಎಲ್ಲ ಇತ್ತು, ಇಲ್ಲಿ ಎಲ್ಲ ಚಾಕು ತೋರಿಸ್ತಾ ಇತ್ತು, ಬಸ್ ತೋರಿಸ್ತಾ ಇತ್ತು. ಕೋರ್ಟ್ ಆರ್ಡರ್ ಆಗಿದೆ ನಮ್ಮ ಕಡೆ. ಸಿಂಗಲ್ ಬೆಂಚ್ ಹೈಕೋರ್ಟ್ ನಮ್ಮ ಕಡೆ ಆಗಿದೆ, ಡಬಲ್ ಬೆಂಚ್ ಕೋರ್ಟ್ ನಮ್ಮ ಕಡೆ ಆಗಿದೆ. ತಹಸೀಲ್ದಾರ್ ಆರ್ಡರ್ ಕ್ಯಾನ್ಸಲ್ ಮಾಡಿದೆ. ಇದಕ್ಕೋಸ್ಕರ ನಾವು ದಯವಿಟ್ಟು ಡಿ ಕೆ ಕುಮಾರ್ ಸಾಹೇಬ್ಗೆ ಹೇಳ್ತೀನಿ, ಡಿಪ್ಟಿ ಸಿ ಎಮ್ಗೆ ಅವ್ರಿಗೆ ಖಾಲಿ ಮಾಡೋಕ್ಕೆ ಆರ್ಡರ್ ಕೊಡಿ, ಇಲ್ಲಿ ಪೊಲೀಸ್ಗೆ ಕಳಿಸಿ. ಅವ್ರಿಗೆ ಯಾಕೆ ಕೂತಿದೆ ಇಲ್ಲಿ? ಕೋರ್ಟ್ ಆರ್ಡರ್ ಮಾಡಿದೆ, ಹೈಕೋರ್ಟ್ ಡಬಲ್ ಬೆಂಚ್ ಆರ್ಡರ್ ಮಾಡಿದೆ. ಹಿರಿಯ ನಾಗರಿಕರು ಇಷ್ಟು ಗದ್ಗದಿತವಾಗಿ ತಮ್ಮ ನೋವನ್ನು ಅಳಲನ್ನು ತೋಡ್ಕೊಳ್ತಾ ಇದ್ದಾರೆ ಅಂದರೆ ನಿಜವಾಗ್ಲೂ ಇಲ್ಲಿ ಏನೋ ಸಮಸ್ಯೆ ಇತ್ತು. ಈ ಸಮಸ್ಯೆನ ಇವ್ರ ಪರವಾಗಿ ಕೊಟ್ಟಿದ್ದಾರೆ ಅನ್ನೋ ಸಮಾಧಾನ. ಮತ್ತು ಇಲ್ಲಿ ಅನೇಕ ಜನ ತಾಯಂದ್ರಿದ್ದಾರೆ, ಸೀನಿಯರ್ಸ್ ಇದ್ದಾರೆ, ಅವ್ರನ್ನೇ ಮಾತಾಡ್ಸೋಣ. ಅಮ್ಮ, ನಿಮ್ಮ ನೋವು ಏನಾಗಿತ್ತು, ಈಗ ಏನಾಗಿದೆ? ಅದೇ ಸರ್, ನಮಗೆ ಕಾಂಪೌಂಡ್ ಎಲ್ಲ ಹಾಕಿ ಎಷ್ಟು ಖರ್ಚು ಮಾಡಿ ನಮ್ಮದು 3 ಸೈಟ್ಗಳು ಇರೋದು. ಇವಾಗ ನೋಡಿ, ಇಲ್ಲಿ 2 ಸೈಟು, ಆ ಕಡೆ ಕಾರ್ನರ್ ಸೈಟು ನೋಡಿದ್ರೆಲ್ಲ ಡೆಮಾಲಿಷ್ ಮಾಡಿ ನಾವೆಲ್ಲ ಒಂದು 4.5 ಲಕ್ಷಕ್ಕೆ ನಾವು ಖರ್ಚು ಮಾಡಿದ್ವಿ 2016 ನೋಡಿದ್ರೆಲ್ಲ ಈ ಡೆಮಾಲಿಷ್ ಮಾಡಿ ನಮಗೆ ತುಂಬ ಅನ್ಯಾಯ ಮಾಡಿದ್ದಾರೆ. ನಾವಿವಾಗ ಎಲ್ಲ ಕೋರ್ಟಲ್ಲಿ ಇದು ಮಾಡಿದ್ದೀವಿ, ಕೇಸ್ ಹಾಕಿ ಎಲ್ಲ ಇದು ಮಾಡಿದ್ದೀವಿ. ತಹಸೀಲ್ದಾರ್ ಕೂಡ ನಮ್ಮಂತೆ ಆದೇಶ ಮಾಡಿದ್ದಾರೆ. ಆದರೆ ಇವ್ರುಗಳು ನಮಗೆ ರೌಡಿಸಮ್ ಮಾಡಿಕೊಂಡು ಇವಾಗ ಯಾರಿಗೂ ಮನೆ ಕಟ್ಟಕ್ಕೆ ಆಗಲಿ ಯಾವುದಕ್ಕೆ ಆಗಲಿ ಬಿಡ್ತಾ ಇಲ್ಲ. ನಮಗೆ ಈಗ ಸಮಸ್ಯೆ ಆಗಿರೋದು ಎಷ್ಟು ಎಕರೆ? ಎಲ್ಲ ಎಕರೆ ಗೊತ್ತಿಲ್ಲ ಸರ್, ಅವ್ರಿಗೆ ಗೊತ್ತು. ಟೋಟಲ್ 10 ಎಕರೆ. ದೊಡ್ಡವ್ರನ್ನ ಮಾತಾಡ್ಸೋಣ. ಈಗ ಸಮಸ್ಯೆ ಎಷ್ಟು ಎಕರೆ ಆಗಿತ್ತು ಸರ್? ಈಗ ನಿಮಗೆ ಗೊತ್ತಿಲ್ಲ. ಈಗ ನಿಮ್ಮ ಸಮಸ್ಯೆ ಏನಿತ್ತು? ಈಗ ಆದೇಶ ಮಾಡಿರೋದ್ರಿಂದ ನಿಮ್ಗೆ ನೆಮ್ಮದಿನಾ ಸರ್? ಈಗ ನಮಗೆ ಆದೇಶ ಆಗಿರೋ ಪ್ರಕಾರ ನೆಮ್ಮದಿಯಾಗಿದೆ. ಆ ನೆಮ್ಮದಿ ಆದ್ರೂ ಇನ್ನೂ ನಮಗೆ ನಿದ್ದೆ ಮಾಡೋಕ್ಕಾಗ್ತಾ ಇಲ್ವಲ್ಲ ಸರ್ ನಮಗೆ. ಯಾಕಂದರೆ ದಿನ ಬೆಳಿಗ್ಗೆ ಆದರೆ ನಮಗೆ ಬರೀ ಕಿರುಕುಳ. ಇಲ್ಲಿ ರಾತ್ರಿ ಹೆಂಗಸ್ರು ಮಕ್ಕಳು ಓಡಾಡೋಕ್ಕಾಗಲ್ಲ, ನಾವು ಓಡಾಡೋಕ್ಕಾಗಲ್ಲ. ಆ ಥರ ನಮ್ಗೆ ಹಿಂಸೆ ಆಗಿದೆ ನಮಗೆ. ಯಾಕಂದರೆ ನಾನು ರಿಟೈರ್ಡ್ ಪರ್ಸನ್, BS ರಿಟೈರ್ಡ್ ಪರ್ಸನ್ನು. ಏನಾಗಿದ್ರಿ? ಟೆಕ್ನಿಷಿಯನ್ ಆಗಿದೆ BSNL. ಟೆಕ್ನಿಷಿಯನ್ ಆಗಿ ನಾನು ರಿಟೈರ್ಡ್ ಆಗಿ ಅಲ್ಲಿ ಬಂದರೆ ಅಮೌಂಟ್ ತಂದು ಇಲ್ಲಿ ಸುರ್ಕೊಂಡು. ಯಾವಾಗ ತಗೊಂಡು ಸೈಟು 2019 ಸರ್, 2019 ಡಿಸೆಂಬರಲ್ಲಿ ತೊಗೊಂಡಿದ್ದು. ಆವಾಗ ನಮಗೆ ಆಯಿತು ಸರ್, ಒಂದು ಎಷ್ಟು 35 lakhs ಆಯಿತು. ಈಗ ಎಷ್ಟಿದೆ ನಿಮ್ಮ ಸೈಟು ಸರ್? ಈಗ ವ್ಯಾಲ್ಯೂ ಲೆಕ್ಕ ನೋಡ್ಕೊಂಡ್ರೆ 2.5 ಕೋಟಿ ಆಗುತ್ತೆ. 2.5 ಕೋಟಿ ಆಗುತ್ತೆ. ಈ 2.5 ಕೋಟಿಯಲ್ಲಿ ನಮಗೆ ಇರೋಕ್ಕೆ ನೆಮ್ಮದಿ ಇಲ್ಲ ನಮಗೆ. ಸೊ ನೆಮ್ಮದಿ ಎಲ್ಲ ಫುಲ್ ಇಲ್ಲಿ ಇರೋದಕ್ಕೆ ಭಯ ಆಗ್ತಾಯಿದೆ ನಮಗೆ. ಆ ಥರ ಪರಿಸ್ಥಿತಿ ಇದೆ. ಈಗ ಕೋರ್ಟ್ ಆದೇಶ ನೆಮ್ಮದಿ ತಂದಿದೆ. ಕೋರ್ಟ್ ಆದೇಶ ಸ್ವಲ್ಪ ನೆಮ್ಮದಿ ತಂದಿದೆ. ಅದರಲ್ಲಿ ಹೋರಾಟ ಮಾಡೋದ್ರಲ್ಲಿ ಹೇಳಬೇಕು ಅಂತಂದರೆ ಮಹೇಶ್ ಕುಮಾರ್ ಅವ್ರ ತಂದೆಯವರು ತುಂಬ ಹೋರಾಟ ಮಾಡಿದ್ದಾರೆ. ಅದರಿಂದ ನಮ್ಮ ಜೊತೆಗೆ ನಮ್ಮ ಅಸೋಸಿಯೇಷನ್ನು ಎಲ್ಲ ಸೇರಿಕೊಂಡು ಹೆಲ್ಪ್ ಮಾಡಿ ನಮ್ಮ ಇಲ್ಲಿ ವಾಸ ಮಾಡೋಂಥ ಜನರಿಗೆ ಒಂದು ಅನುಕೂಲ ಮಾಡಿಕೊಟ್ಟಿದೆ. ಇಲ್ಲಿ ಬೆರಳೆಣಿಕೆ ಜನ ಮಾತ್ರ ಇದ್ದಾರೆ. ಈಗ ಸುಮಾರು 10 ಎಕರೆ ಪ್ರದೇಶದಲ್ಲಿ 250 ನಿವೇಶನ ಅಂದರೆ ಒಂದು ಮನೆಗೆ ನಾವು 5 ಜನ ಸರಾಸರಿ ಅಂತ ಲೆಕ್ಕ ಹಾಕ್ಕೊಂಡ್ರು 5 ಜನ ಇಂಟು 250 ಎಷ್ಟು ಜನ ಆಗ್ತಾರೆ? ಸಾವಿರಾರು ಜನ ಇಲ್ಲಿ ವಾಸ ಮಾಡ್ತಾಯಿದ್ರು. ಏನೋ ಕೆಲವು ಮಾಲೀಕರು ಈಗ ಪ್ರಭಾವವನ್ನು ಬಳಸಿ, ಅಧಿಕಾರನ ಬಳಸಿ, ಅಧಿಕಾರನ ದುರುಪಯೋಗ ಮಾಡಿಕೊಂಡು ಏನೋ ಅಧಿಕಾರಿಗಳ ಮೇಲೆ ಒತ್ತಡ ಹಾಕಿ AC ಆಗಿರ್ಬೋದು, ತಹಸೀಲ್ದಾರ್ ಆಗಿರ್ಬೋದು, DC ಅವರಾಗಿರ್ಬೋದು, ಕಾನೂನನ್ನು ದುರ್ಬಳಕೆ ಮಾಡಿಕೊಂಡು ಮಿಸ್ಯೂಸ್ ಮಾಡಿಕೊಂಡು ಏನೆಲ್ಲ ಅಕ್ರಮಗಳು ಮಾಡಲಿಕ್ಕೆ ಸಾಧ್ಯ ಆಗಿತ್ತೋ ಅಷ್ಟೆಲ್ಲ ಅಕ್ರಮಗಳು ಮಾಡಿದ್ದಾರೆ ಅನ್ನೋದಕ್ಕೆ ನಾವು ನಿಂತಿರ್ತಕ್ಕಂಥ ಜಾಗನೇ ಸಾಕ್ಷಿ. ಈಗ ಇವರು ಖರೀದಿ ಮಾಡಿರ್ತಕ್ಕಂಥ ಜಾಗಗಳಲ್ಲಿ ಏನೋ ಅನೇಕ ರಿಯಲ್ ಎಸ್ಟೇಟ್ ಸೇರಿರ್ತಕ್ಕಂಥ ಸಂಬಂಧಪಟ್ಟ ವ್ಯಕ್ತಿಗಳು ಸಹ ಇಲ್ಲಿ ಟೆಂಟ್ಗಳು ಹಾಕೊಂಡು ವಾಸ ಮಾಡ್ತಾ ಇದ್ದಾರೆ. ಆದಷ್ಟು ಬೇಗ ಇದನ್ನು ನಮಗೆ ಮುಕ್ತಿ ಬೇಕು ಅಂತಕ್ಕಂಥ ವಾದ ಜನರದ್ದು. ಈಗ ಏನು ಪ್ರತ್ಯಕ್ಷ ಸ್ಥಳದಲ್ಲಿ ಇರ್ತಕ್ಕಂಥ ದೊಡ್ಡವ್ರನ್ನ ಮಾತಾಡಿಸ್ತಕ್ಕಂಥ ಪ್ರಯತ್ನ ಪಡೋಣ. ಇಲ್ಲಿ ಸುಮಾರು 2 ವರ್ಷಗಳಿಂದ ಈ ಪ್ರದೇಶ ವಿವಾದಕ್ಕೆ ಒಳಗಾಗಿರ್ತಕ್ಕಂಥ ಜಾಗ. ಸಮಸ್ಯೆ ಈಗ ಸಾರ್ವಜನಿಕವಾಗಿ ಗಮನಕ್ಕೆ ಬರುವಂತೆ ನೋಟಿಸ್ ಹಾಕಿದ್ದಾರೆ. ಸಲೀಂ ಹಾಗೂ ಇತರರು, ಮರಿಯಪ್ಪ ಹಾಗೂ ಅಬ್ದುಲ್ ರಫೀಕು ಅವ್ರಿಗೆ ಸೇರಿರ್ತಕ್ಕಂಥ ಜಾಗ ಅಂತೇಳಿ ಇಲ್ಲಿರ್ತಕ್ಕಂಥ ದೊಡ್ಡವ್ರನ್ನ ಮಾತಾಡಿಸ್ತಕ್ಕಂಥ ಪ್ರಯತ್ನ ಪಡೋಣ. ಅವ್ರೇನು ಹೇಳ್ತಾರೆ ಕೇಳೋಣ. ಸಾಹೇಬ್ರೆ ನಮಸ್ತೆ. ಸರ್ ಈಗ ಏನು ಸಮಸ್ಯೆಗೆ ಕಾರಣ ಆಗಿತ್ತು? ಈಗ ಕೋರ್ಟ್ ಆದೇಶ ಮಾಡಿದೆ. ಏನು ತಹಸೀಲ್ದಾರರು ತಾತ್ಕಾಲಿಕವಾಗಿ ಏನೋ ಮಾಡಿರ್ತಕ್ಕಂಥ ಪ್ರಶ್ನೆಯನ್ನ ವಜಾಗೊಳಿಸಿ ಆದೇಶ ಮಾಡಿದೆ ಅಂತೇಳಿ ಹೇಳಲಾಗ್ತಾ ಇದೆ. ಏನು ಈಗ ನಿಮ್ಮ ವಾದ ಏನು ಸರ್? ಏನಿಲ್ಲ, ತಹಸೀಲ್ದಾರ್ ವಾದ ಇದು ಮಾಡಿದರೆ ವಜಾ ಮಾಡಿದ್ದಾರೆ ಅಲ್ಲ. ತಹಸೀಲ್ದಾರ್ ಏನು ಮಾಡಿದ್ದಾರೆ, ಕೋರ್ಟಿಗೆ ಇದು ಮಾಡಿದರು. ಏನಂತ, ಇದು ಅಗ್ರಿಕಲ್ಚರ್ ಲ್ಯಾಂಡು, ಇದು ನಮ್ಮ ಲಿಮಿಟ್ಸ್ಗೆ ಬರೋಲ್ಲ, ಇದನ್ನು BBMP ಅವರು ಹ್ಯಾಂಡಲ್ ಮಾಡಬೇಕಂತ ಇದು ಮಾಡಿದ್ದಾರೆ. ಓಕೆನಾ? ಫಸ್ಟು ಸ್ವಲ್ಪ ಎಲ್ಲರೂ ಆಚೆ ಕಳಿಸಿ ಫಸ್ಟ್ ಆಯ್ತಾ? ಇಲ್ಲ, ಆಚೆನೇ ಬನ್ನಿ, ನೀವೇ ಬನ್ನಿ, ಆಚೆ ಬಂದ ನಮ್ಮದು ಇದೆಲ್ಲ ಬರ್ಬಾರ್ದು. ಸರ್ವೆ ನಂಬರು 34 ಬನ್ನಿ. ಎಷ್ಟು ಎಕರೆ ಜಾಗ ಸರ್?
ಅಲ್ಲ ಹೇಳಿ 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 ಪರವಾಗಿಲ್ಲ ಹೇಳಿ ಸರ್. ಇರಿ ಫಸ್ಟ್ ಇದು ಹೇಳ್ಬಿಡ್ತೀನಿ ಕೇಳಿ ಹೇಳಿ ಸರ್. ಕೇಳಿ ಅಂಶ. ಇವಾಗ ನಮ್ಮದು ಕೋರ್ಟ್ ಆರ್ಡರ್ ಪ್ರಕಾರ BBMPಯಲ್ಲಿ ಇದಾಗಿದೆ. ಏನಾಗಿದೆ ಸರ್? BBMP ಅವರು ಬಂದ್ಬಿಟ್ಟು ನಮಗೆ ಏನು ಮಾಡಬೇಕು, ಇದನ್ನು ಒತ್ತುವರಿ ಮಾಡಿಕೊಡ್ಬೇಕು ಅಂತ ಬಂದಿರೋದು. ತಹಸೀಲ್ದಾರ್ ಮಾಡೋಂಗಿಲ್ಲ, BBMP ಅವರು ಇದಕ್ಕೆ ಬಂದಿರೋದು. ಇದು ಕೋರ್ಟ್ ಆರ್ಡರ್ ಕಾಪಿ, ಓಕೆ, ಎಲ್ಲ ಫುಲ್ ಪಿನ್ ಟು ಪಿನ್ ಇದೆ. ಆಯ್ತಾ ಅಣ್ಣ ಒಂದು ನಿಮಿಷ ನೀವಿರ, ಅವ್ರು ಹೇಳ್ಬಿಡ್ಲ, ಅವ್ರ ಹೇಳಿ. ಆಯ್ತಾ, ಇದು ಟೋಟಲ್ ಬಂದು ನಮಗೆ ಇದು 10 ಎಕರೆ ಜಾಗ. ಓಕೆ, ಅದರಲ್ಲಿ 33-34 ಸರ್ವೆ ನಂಬರ್ ಬರುತ್ತೆ. ಓಕೆ, ಅದ್ರಲ್ಲಿ 33ರಲ್ಲಿ ಬಂದ್ಬಿಟ್ಟು 33/1 ಅದು ನಮ್ಮ ಇನ್ನೊಬ್ಬರು ಅಬ್ದುಲ್ ರಫೀಕ್ ಅಂತ ಅವ್ರ ಕಡೆ ಅವ್ರದ್ದು. ಇನ್ನು ಮಿಕ್ಕಿದ್ದು ಬಂದ್ಬಿಟ್ಟು ಅಬ್ದುಲ್ ಸಲೀಂ, ಇದು ಅಜ್ಮತುಲ್ಲಾ ಖಾನು ಮತ್ತು ವೆಂಕಟರಮಣ ಅವರು ಸೇರಿದ್ದು 8 ಎಕರೆ ಜಾಗ ಇದು. ಓಕೆ ಓಕೆ. ಈಗ ವಿವಾದಿತ ಪ್ರದೇಶ ಎಷ್ಟು ಸರ್? ಈ ಟೋಟಲ್ ಕಂಪ್ಲೀಟ್ ಎಲ್ಲ ವಿವಾದಿತ. ಈಗ ಜಾಯಿಂಟ್ ವೆಂಚರ್ ಅಲ್ಲಿ ಮಾಡಿದ್ರು, ಮಾಡುವಾಗ ಪ್ರಾರಂಭದಲ್ಲಿ ಚೆನ್ನಾಗಿತ್ತು, ಆಮೇಲೆ ಜಾಯಿಂಟ್ ವೆಂಚರ್ ಯಾರು ಮಾಡಿಲ್ಲ. ಓನರ್ಗಳ ನಡುವೆ ಏನು ಸರ್, ಇಬ್ಬರು ಮಾಲೀಕರು ಯಾರಿದ್ರು ಅವ್ರ ನಡುವೆ ಅಸಮಾಧಾನ. ಯಾರು ಜಾಯಿಂಟ್ ವೆಂಚರ್ ಇಲ್ಲಲ್ಲ ಸರ್. ಈಗ ಅವರಿಬ್ರು ಪಾರ್ಟ್ನರ್ಶಿಪ್ ಅಲ್ಲಿ ಲೇಔಟ್ ನಿರ್ಮಾಣ ಮಾಡಿದ್ರು. ಇಲ್ಲ, ಲೇಔಟೇ ಮಾಡಿಲ್ಲಲ್ಲ ಅವ್ರು ಮಾಡೇ ಇಲ್ಲಲ್ಲ ಲೇಔಟ್ನ. ಲೇಔಟೇ ಮಾಡಿಲ್ಲ. ಮತ್ತೆ ಮನೆಗಳು ಸರ್ ಇವೆಲ್ಲ ಗೊತ್ತಿಲ್ಲ ಸರ್, ಕೇಳಬೇಕು ಇದೆ. 106 ನೀವು ತೋರಿಸ್ಬೇಕು ಸರ್ ಅದನ್ನ. ಇವಾಗ ಲೇಔಟ್ ಮಾಡಿರೋದನ್ನ ನೀವು ತೋರಿಸ್ಬೇಕು ನಮಗೆ. ಅದನ್ನ ನಾನು ಕೇಳ್ತಾ ಇದೀನಿ ನಿಮಗೆ. ನಾವು ಇವತ್ತವರೆಗೂ ಇದನ್ನು ಅಗ್ರಿಕಲ್ಚರ್ ಲ್ಯಾಂಡ್ ಅಂತ ಹೇಳ್ತಾ ಇದೀವಿ. ನೀವು ಲೇಔಟ್ ಮನೆ ಅಂತಿದ್ದೀರಾ, ಅದು ತೋರಿಸಿ ನಮಗೆ. ಸರ್ ನಿಮ್ಮ ಹೆಸರು? ಸಂದೇಶ್ ಅಂತ ಸರ್. ನಮಗೆ ನೀವೇನಾಗಿದ್ದೀರಿ ಸರ್ ಇಲ್ಲಿ? ನಾವಿಲ್ಲಿ ಮ್ಯಾನೇಜರ್, ಸೈಟ್ ಮ್ಯಾನೇಜರ್. 9ನೇ ತಾರೀಕು ಏಪ್ರಿಲ್ ಆಗಿರೋ ಜಡ್ಜ್ಮೆಂಟ್ ಇದನ್ನು ಓದಿ ಆಮೇಲೆ ನೀವು ಮಾತಾಡಿ. ಓಕೆ ಓಕೆ. ಇದು ಇವರ ವಾದ ಪ್ರತಿವಾದ ಏನೇ ಇರಲಿ, ಯಾರಿಗೂ ಈಗ ಮಾಲೀಕರು ಇರ್ಬೋದು, ಏನೋ ಕೊಂಡ್ಕೊಂಡಿರ್ತಕ್ಕಂಥ ಕ್ರಯದಾರ ಇರ್ಬೋದು, ಯಾರೇ ಇದ್ರು ಯಾರಿಗೂ ಸಹ ಅನ್ಯಾಯ ಆಗದಿರಲಿ, ಯಾರ ಕಣ್ಣೀರು ಮತ್ತೊಬ್ಬರಿಗೆ ತೊಂದರೆ ಕೊಡದೇ ಇರಲಿ, ಯಾರಿಗೂ ಸಹ ತೊಂದರೆ ಆಗಬಾರ್ದು. ಆ ನಿಟ್ಟಿನಲ್ಲಿ ಅಧಿಕಾರಿಗಳು ತಪ್ಪು ಮಾಡಿದಾರೋ ಅಥವಾ ಏನೋ ನಿವೇಶನಗಳನ್ನು ಖರೀದಿ ಮಾಡೋಕೆ ತಪ್ಪಾಗಿದೆಯೋ, ಏನೇ ಆಗಿದ್ರು ಯಾರಿಗೂ ತೊಂದರೆ ಆಗದಂತೆ ಸಮಸ್ಯೆ ಬಗೆಹರಿಲಿ. ಕೋರ್ಟ್ ಆದೇಶವನ್ನು ಎಲ್ಲರೂ ಪಾಲನೆ ಮಾಡುವಂತಾಗಲಿ. ಶಶಾಂಕ್ ಜೊತೆ ಸುರೇಶ್ ಬಾಬು, ವಿಶ್ವಭಾರತಿ, ಯಲಹಂಕ. ನೀವಿನ್ನೂ ಆರ್ಟ್ ವಿಶ್ವಭಾರತಿ 24 ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ವಿಡಿಯೋ ಕಂಟೆಂಟ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.